ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. CWMA ಆದೇಶ ಪ್ರಕಾರ ಕಬಿನಿ ಕಾವೇರಿ ಅಚ್ಚುಕಟ್ಟು ಭಾಗದಲ್ಲಿ ಮಳೆಯಾಗಿ ನೀರು ಬಂದಂಥ ಪರಿಣಾಮ ಹೆಚ್ಚುವರಿ ನೀರನ್ನು ಸುಮಾರು 10 ದಿವಸಗಳಲ್ಲಿ 30 TMC ನೀರು ಬಿಟ್ಟಿದ್ದೇವೆ. ಅವ್ರು ಕೊಟ್ಟಿದ್ದದ್ದು 3.5 TMC, ನಾವು 30 TMC ಬಿಟ್ಟಿದ್ದೇವೆ. ಪದೇ ಪದೇ CWMA ಆಗಲಿ CWRC ಆಗಲಿ ಆದೇಶಗಳನ್ನ ಕೊಟ್ಟು ನೀರು ಬಿಡಿ ಅಂತಕ್ಕಂಥದ್ದು ಸೂಕ್ತ ಅಲ್ಲ. ಮಳೆ ಬಂದಾಗ ನಾವು ನೀರು ಇಟ್ಕೊಳ್ಳಿಕ್ಕಾಗಲ್ಲ, ಜಲಾಶಯ ಭರ್ತಿ ಆದಾಗ ನಾವು ನೀರು ಇಟ್ಕೊಳ್ಳಿಕ್ಕಾಗಲ್ಲ. ಅದ್ರ ಬದಲು ಮೇಕೆದಾಟು ಜಲಾಶಯ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಆ ಹೆಚ್ಚುವರಿ ನೀರನ್ನು ಸಂಗ್ರಹ ಮಾಡ್ಕೊಂಡ್ರೆ ತಮಿಳುನಾಡು ಮತ್ತು ಕರ್ನಾಟಕ ಎರಡಕ್ಕೂ ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ಅವರು ಆದೇಶ ಕೊಟ್ಟರೆ ಸೂಕ್ತ. ಯಾಕೆಂದರೆ ಪದೇ ಪದೇ ಆದೇಶ ಕೊಟ್ಟು ನೀರು ಬಿಡಿ ಅಂದರೆ ನಮ್ಮ ರೈತರೆಲ್ಲ ಬಲಿ ಕೊಡೋಕ್ಕದ್ದ. ಈಗಾಗಲೇ 1 ವಾರದಿಂದ ತಮಿಳುನಾಡು ನೀರು ಬಿಟ್ಟರೆ ನಮ್ಮ ಜಲಾಶಯ ವ್ಯಾಪ್ತಿ ಇರತಕ್ಕಂಥ ಅಚ್ಚುಕಟ್ಟು ನಾಲೆಗಳಿಗೆ ನೀರೇ ಬಿಟ್ಟಿಲ್ಲ. ಈಗಲೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ, ನಾಲೆಗಳಿಗೆ ನೀರು ಬಿಡಿ, ವ್ಯವಸಾಯ ಚಟುವಟಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ತಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲ ಚಾನಲ್ಗಳಿಗೆ ನೀರನ್ನು ಬಿಡುವಂಥ ಕೆಲಸ ಮಾಡಬೇಕಾಗ್ತದೆ. ಇವತ್ತು ಕೂಡ ಕಬಿನಿ ಮತ್ತು ಕಾವೇರಿ ಅಚ್ಚುಕಟ್ಟಾಗಿಂದ 1 TMC ನೀರನ್ನು ತಮಿಳುನಾಡು ಬಿಟ್ಟಿದ್ದಾರೆ. ಸುಮಾರು 15,000 ಕ್ಯೂಸಸ್ ಹೋಗ್ತಾ ಇದೆ, ನಿತ್ಯ ಹೋಗ್ತಾ ಇದೆ. ಅವರೇನು CWMA ಆದೇಶ ಮಾಡಬೇಕಾಗಿಲ್ಲ, ಮಳೆ ಚೆನ್ನಾಗಿ ಬಂದರೆ ನಾವೇ ಬಿಡ್ತೀವಿ. ಆದರೆ ಇವರು ಆದೇಶ ಮಾಡತಕ್ಕಂಥದ್ದು ಯಾತಕ್ಕೆ ಅಂದರೆ ಮೇಕೆದಾಟು ನಿರ್ಮಾಣ ಮಾಡಿದ್ರೆ ಒಂದು 65 TMC ನೀರು ನಾವು ಇಟ್ಕೋಬೋದು. ಸಂಕಷ್ಟ ಕಾಲದಲ್ಲಿ ತಮಿಳುನಾಡಿನವ್ರಿಗೆ ನಮಗೆ ಇಬ್ಬರಿಗೂ ಅನುಕೂಲ ಆಗ್ತದೆ. ಆ ದಿಶೆಯಲ್ಲಿ CWMA ಪ್ರಾಧಿಕಾರವರು ನಿರ್ದೇಶನ ಕೊಡಲಿ ಅಂತ ನಾನು ಒತ್ತಾಯವನ್ನು ಮಾಡಲಿಕ್ಕೆ ಬಯಸ್ತೇನೆ. ನೆಕ್ಸ್ಟ್ ಹೋರಾಟ ಅದೇ, ಈಗ ಅವರು ಆದೇಶ ಕೊಟ್ಟಿದ್ದಾರೆ, ಇನ್ನೂ ಸಂದರ್ಭ ಅನುಸಾರ ಹೋರಾಟ ಮಾಡಬೇಕಾಗ್ತದೆ. ಈಗಾಗಲೇ ಬಂದು ಕಾಲು ಕೊಟ್ಟಿದ್ದವ್ರಿಗೆ ಹೇಳಿದ್ವಿ, ಎಲ್ಲ ಜಲಾಶಯ ಭರ್ತಿಯಾಗಿದೆ, ನೀರು ಹೋಗ್ತಾ ಇದೆ, ನಮ್ಮ ಜನಸಾಮಾನ್ಯರಿಗೆ ತೊಂದರೆ ಮಾಡೋದು ಬೇಡ ಅಂತ ಹೇಳಿದ್ವಿ. ಮನವಿ ಕೂಡ ಮಾಡಿದ್ವಿ ಸಂಘಟನೆಯವರಿಗೆ. ಅದರಲ್ಲಿ ಭಾಳಷ್ಟು ಜನ ಬಂದನ್ನು ಕೈ ಬಿಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಾವು ಕೂಡ ಇದ್ರ ಬಗ್ಗೆ ಈ ನಮ್ಮ ಸಂಘಟನೆಗಳ ಜೊತೆ ವಿಮರ್ಶೆ ಮಾಡಿ ಚರ್ಚೆ ಮಾಡಿ ನಿರ್ಧಾರವನ್ನು ತಿಳಿಸ್ತೀವಿ. ಈಗ 13 ಬಂದ್ಗೆ ಈಗ ನೆಕ್ಸ್ಟ್ ಈಗ ನೀರಿನ ಆದೇಶ ಬಿಡಿ ಅಂತೇಳಿ ಮತ್ತೆ ಬಂದಿರೋದ್ರಿಂದ ಬದಲಾವಣೆ ಆಗುತ್ತೆ. ನೀರು ಆದೇಶ ಬಿಟ್ಟಿರೋದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಯಾಕೆಂದರೆ ಈಗಾಗಲೇ 1 TMC ಮೇಲೆ ನೀರು ಹೋಗ್ತಾ ಇದೆ, ನಾನೇನು ತಡೆದಿಟ್ಕೊಂಡು ಇರಲಿಕ್ಕಾಗಲ್ಲ. ಆದರೆ ಬಂದ್ ಮಾಡ್ತಕ್ಕಂಥದ್ದು ನಮ್ಮ ಜನರಿಗೆ ನಾವೇ ತೊಂದರೆ ಕೊಡ್ತಕ್ಕಂಥ ವಿಚಾರ. ಅನಿವಾರ್ಯ ಸಂದರ್ಭ, ಭಾಳ ಸಂಕಷ್ಟ ಸಮಯದಲ್ಲಿ ಬೆಂಗಳೂರು ನಗರದ ಜನರಿಗೆ ಕುಡಿಯುವ ನೀರು ಸಮಸ್ಯೆ ಆಗ್ತದೆ, ರೈತರ ವ್ಯವಸಾಯ ಚಟುವಟಿಕೆ ಸಮಸ್ಯೆ ಆಗ್ತದೆ ಅನ್ನುವಂಥ ಸಂದರ್ಭ ಬಂದಾಗ ಮೇಕೆದಾಟು ನಿರ್ಮಾಣ, ಎತ್ತಿನ ಹೊಳೆ ಯೋಜನೆ ಮತ್ತು ಮಹದಾಯಿ ನೀರಿನ ವಿಚಾರ, ಕಾವೇರಿ ವಿಚಾರ ಎಲ್ಲವನ್ನ ಇಟ್ಕೊಂಡು ಸಮಗ್ರವಾಗಿ ಚಿಂತನೆ ಮಾಡಿ ಕರ್ನಾಟಕ ಬಂದ್ಗೆ ಕಾಲ್ ಮಾಡ್ತಕ್ಕಂಥದ್ದು ಸೂಕ್ತ. ಆ ದಿಕ್ಕಲ್ಲಿ ಚರ್ಚೆ ಮಾಡಿ ತೀರ್ಮಾನವನ್ನು ಕೈಗೊಳ್ತೀವಿ.